ಮುನ್ನೆಲೆಗೆ ಎಲ್ರಿ ಬಂದೈತೆ ಎಲ್ಲ ಹಿನ್ನೆಲೆಗೆ ಹೋಯ್ತಲ್ರಿ ಅದೇ CM ಕ್ಲಾರಿಫೈ ಮಾಡಿಲ್ವೇನ್ರಿ ತಿರ್ಗಾ ನೀವೇ ಮುನ್ನೆಲೆಗೆ ತರೋರು ಎಲ್ಲ ಹಿನ್ನೆಲೆಗೆ ಹೋಗಿರೋದನ್ನ ಮುನ್ನೆಲೆಗೆ ತರಕೊಳ್ತಿದ್ದೀರಾ ಹೌದು ಅವರೇ CM ಬದಲಾವಣೆ ಮಾಡಬೇಕು ಅಂದರೆ ಹೈಕಮಾಂಡ್ ಅವ್ರು ಮಾಡಬೇಕು ಅಥವಾ MLAಗಳು ಮಾಡಬೇಕು MLAಗಳು ಮಾಡೋಕ್ಕೆ ತಯಾರಿಲ್ಲ ಹೈಕಮಾಂಡ್ನವರು ಕೂಡ ಮಾಡೋಕ್ಕೆ ತಯಾರಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾರು CM ನೋಡಿ ದೆಹಲಿ ಭೇಟಿಗೆ ಅವ್ರು ಮುಖ್ಯಮಂತ್ರಿ ಇರೋದ್ರಿಂದ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯದ ಸಂಬಂಧಪಟ್ಟಂತೆ ಮಂತ್ರಿಗಳನ್ನ ಭೇಟಿ ಮಾಡುವಂಥ ಅಗತ್ಯತೆ ಇರ್ತದೆ ಅಲ್ಲಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ ಭೇಟಿ ಮಾಡೋಕ್ಕೆ ಹೋದಾಗ ನಮ್ಮ ಪಕ್ಷದ ಮುಖಂಡಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ವಾಡಿಕೆ ಅದು ಇದರಲ್ಲಿ ನಮ್ಮ ಪಕ್ಷದಲ್ಲಿ ಏನೆಲ್ಲ ಕೆಲವು ತೀರ್ಮಾನಗಳು ಈಗ ಬೋರ್ಡು ಕಾರ್ಪೊರೇಷನ್ಗಳು ಆಗಬೇಕು MLCಗಳದ್ದು ಅಂತಿಮ ಆಗಿದೆ ಈಗಾಗಲೇ ಸುಮ್ಮನೆ ಅನ್ನೆಸರಿ ಅದಕ್ಕೆ ಗೊಂದಲ ಸೃಷ್ಟಿ ಮಾಡೋದು ಒಂದ್ಸರಿ AICC ಅಧ್ಯಕ್ಷರು ರುಜು ಹಾಕಿದೊಂದು ಪಟ್ಟಿ ಹೊರ ಬಂದರೆ ಅದು ಅಂತಿಮ ಅದು ತಿರ್ಗಾ ಅದ್ರ ಬಗ್ಗೆ ಯಾರೋ ಕೂತ್ಕೊಂಡು ಅದು ಭಾಳಷ್ಟು ಜನಕ್ಕೆ ಪಟ್ಟಿ ಒಪ್ಬೋದು ಒಪ್ಪದೇ ಇರ್ಬೋದು ಏನೇ ಇದ್ದರೂ ಕೂಡ AICC ಅಧ್ಯಕ್ಷರು ಒಂದು ಸಹಿ ಹಾಕಿದ ಒಂದು ಪತ್ರ ಆಚೆ ಬಂದಮೇಲೆ ಆ ಪತ್ರದ ಕಂಟೆಂಟ್ಸ್ ಏನಿರ್ತದೆ ಅದನ್ನು ಎಲ್ಲರೂ ಕೂಡ ಒಪ್ಕೊಳ್ಬೇಕು ತಿರ್ಗಾ ಅದನ್ನು ನಾವು ಬದಲಾವಣೆ ಮಾಡಿಸ್ತೀವಿ ಅಂತಕ್ಕಂಥ ಪ್ರಯತ್ನ ಯಾರು ಥರ ಮಾಡ್ತಾರಲ್ಲ ಅದು ಒಂದು ರೀತಿ ಅಶಿಸ್ತು ಅಂತೇಳಿ ನಾನು ಅಂದ್ಕೊಳ್ತೇನೆ ಆಗಬೇಕು ಅಂತ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅದಕ್ಕೆ ನಮ್ಮ ಅಭಿಪ್ರಾಯ ಏನಿದೆ ಈಗ ಶಾಸಕರುಗಳು ನೋಡಿ ಸ್ವಾಮಿಗಳು ಒಬ್ಬೊಬ್ಬರು ಪರ ಇರ್ತಾರೆ ಒಬ್ಬರು ಇನ್ನೊಬ್ಬರು ವಿರುದ್ಧ ಇರ್ತಾರೆ ಅದಕ್ಕೋಸ್ಕರ ಅವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಯಾರು ಬೇಕಾದರೂ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು ಅದರಲ್ಲಿ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ರಲ್ಲ ಅದರಲ್ಲಿ ನಾನೇನು ತಪ್ಪು ಕಂಡು ಹಿಡಿತಕ್ಕಂಥ ಪ್ರಯತ್ನ ನನಗೇನು ಅಗತ್ಯ ಇಲ್ಲ ಭೇಟಿ ಮಾಡೋದು ಅದರಲ್ಲಿ ಏನು ವಿಶೇಷ ಅರ್ಥ ಏನಪ್ಪ ಇದೆ ಸೋನಿಯಾ ಗಾಂಧಿಯವ್ರನ್ನ ಮತ್ತು ಪ್ರಿಯಾಂಕಾ ಗಾಂಧಿಯವರಿಗೆ ರಾಹುಲ್ ಗಾಂಧಿಯವರಿಗೆ ಎಲ್ಲರೂ ಕೂಡ ಭೇಟಿ ಮಾಡೋದಕ್ಕೆ ಅವರು ರಾಜ್ಯದ ಅಧ್ಯಕ್ಷರಿದ್ದಾರೆ ಬರೀ ಉಪಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ಭೇಟಿ ಮಾಡೋದು ಬೇರೆ ಆದರೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿರುವಾಗ ರಾಷ್ಟ್ರ ಮಟ್ಟದ ನಾಯಕರುಗಳು ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ವಿಶೇಷವಾದಂಥ ಅರ್ಥ ಕಲ್ಪಿಸೋದ್ರಲ್ಲಿ ಏನೂ ಅರ್ಥ ಇಲ್ಲ ಒಂದು ಕಡೆ DCM